ಅದ್ರ ಜೊತೆಯಲ್ಲಿ ಅವರು ಸ್ವಲ್ಪ ಆರೋಗ್ಯದ ಬಗ್ಗೆ ಏನು ಅವ್ರಿಗೆ ಕೇಳಿದ್ರು, ಅವ್ರದ್ದು ಏನು ಹೇಗೆ ಅಂತ ಹೇಳಿ ಸೇವಾ ಭದ್ರತೆ ಬಗ್ಗೆ ಕೇಳಿದಾಗ, ಮತ್ತು ಈಗ 60 ವರ್ಷ ತಮಗೆಲ್ಲ ನಾನು ಉತ್ತರದಲ್ಲಿ ತಿಳಿಸಿದ್ದೀನಿ. ಸ್ಪೆಸಿಫಿಕ್ ಆಗಿ ಏನಾದರೂ ಇದ್ರೆ ಹೇಳಿ, ನಾನಿಲ್ಲ ಅಂದ್ರೆ ಸೇವಾ ಭದ್ರತೆ ಬಗ್ಗೆ ತಮ್ಗೆ ಗಮನಕ್ಕೆ ಬರಬೇಕು, ತಮ್ಗೆ ಹೇಳ್ಬೇಕು ಅಂತಂದ್ರೆ ನಾನು ಹೇಳ್ಬಹುದು ಅದ್ರ ಬಗ್ಗೆ. ಸೇವಾ ಭದ್ರತೆ ಬಗ್ಗೆ ಇನ್ನು ಅವ್ರಿಗೆ ಯಾವುದೇ ತರದ ಉದ್ಯೋಗ ಭದ್ರತೆ ಯಾವುದೂ ಇಲ್ಲ. ಅವ್ರಿಗೆ ಯಾವ ತರ ಆದ್ರೂ ಸರ್ಕಾರದ ಮೂಲದಿಂದ ಆನ್ಸರ್ಗಳೆಲ್ಲ ಕೊಟ್ಟಿದ್ದೀರಿ. ಆದ್ರೆ ಅವ್ರಿಗೆ ಇನ್ನೂ ಭದ್ರತೆನ ಯಾವ ತರ ಒದಗಿಸ್ತೀರಿ? ಮತ್ತೀಗ ಮಿನಿಮಮ್ ವೇಜಸ್ ಏನಿದೆ ಅದನ್ನು ಅವ್ರಿಗೆ ಸಿಗ್ತಾ ಇಲ್ಲ. ಈಗ ಇರ್ಬೋದು, ಅತಿ ಹೆಚ್ಚು ಕೊಡ್ತಾ ಇರ್ಬೋದು ನಮ್ಮ ರಾಜ್ಯದಲ್ಲಿ, ಆದ್ರೆ ಮಿನಿಮಮ್ ವೇಜಸ್ ಅವ್ರಿಗೆ ಸಿಗ್ತಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಮನೆಗೆ ಹೋಗಿ ಅವರು ಸರ್ವೆ ಮಾಡಿ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ನಿಮ್ಗೆ ನನಗೆ ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ. ಅವ್ರಿಗೆ ಸೇವಾ ಭದ್ರತೆ ಯಾವ ತರ ಕೊಡ್ತೀರಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಮಾಹಿತಿ. ಮಾನ್ಯ ಅಧ್ಯಕ್ಷರೇ, ಅಕ್ಕ ಅವರೇ ಒಂದ್ ಸೆಕೆಂಡ್. ನಿನ್ನೆ ಅವರು ಎಲ್ಲರ ಪರ ಅವ್ರು ಕೇಳ್ತಿದ್ದಾರೆ, ಎಲ್ಲರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಒಬ್ಬೊಬ್ಬರಿಗೆ ಬಂತು ಮೆಮೊರಂ ಕೊಟ್ಟಾರ ಅಕ್ಕ ಅವರೇ. ಅದಕ್ಕಾಗಿ ನಮ್ಮ ದರ್ಶನ್ ಅವರು ಸರಿಯಾಗಿ ಮಾಹಿತಿ ಕೇಳ್ಯಾರ. ನಮ್ಮ ವಿನಂತಿ ಅಷ್ಟೇ ರಾಜ್ಯ ಸರ್ಕಾರಕ್ಕೆ, ತಾವು ಜಾಸ್ತಿ ಮಾಡ್ತೀವಿ ಹೇಳ್ತಾ ಇದ್ರಿ, ಬಟ್ ಅವರು ಜಾಸ್ತಿ ಕೆಲಸ ಮಾಡ್ತಾ ಇದಾರೆ. ನಿನ್ನೆ ಎಲ್ಲ MLA ಮನೆ ಹೋಗಿ ಮೆಮೊರಂ ಕೊಟ್ಟಾರ. ಅದಕ್ಕೆ ಹೇಳುದು, ಅದಕ್ಕಾಗಿ ತಾವು ಜಾಸ್ತಿ ಅವ್ರಿಗೆ ಸ್ಯಾಲರಿ ಮಾಡಬೇಕು. ಆಮೇಲೆ ಅವ್ರು ಎಲ್ಲ ಡಿಟೇಲ್ ಹೇಳಿದಾರೆ, ಜಾಸ್ತಿ ಕೆಲಸ ಮಾಡ್ತಾ ಇದಾರೆ. ಆಮೇಲೆ ಅಕ್ಕ ಅವ್ರೆ ನಮ್ ಮುಗಿಸ್ತೀನಿ, ಜಾಸ್ತಿ ಮಾತಾಡಲ್ಲ. ಅದಕ್ಕಾಗಿ ಅವ್ರಿಗೆ ಎಲ್ಲಾ ಕಡೆ ಅಥವಾ ಕೆಲಸ ಮಾಡ್ತಾ ತಾವು ಒಪ್ಕೊಂಡಿರಿ. ಅದಕ್ಕಾಗಿ ಜಾಸ್ತಿ ಸ್ಯಾಲರಿ ಮಾಡಬೇಕು, ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅಧ್ಯಕ್ಷರೇ, ಅಂಗನವಾಡಿ ಟೀಚರ್ PUC ಪಾಸ್ ಆದವರಿಗೆ ಮೆರಿಟ್ ನಲ್ಲಿ ತೊಲಗುತ್ತಾರೆ ಅಧ್ಯಕ್ಷರೇ. ಪ್ರತಿ ಒಂದು ತಾಲೂಕದಾಗ 4 ಜನ ಅಧ್ಯಕ್ಷರೇ PUC ಸೈನ್ಸ್ 85-95% ಇದ್ದವರು ಅಂಗನವಾಡಿ ಟೀಚರ್ ಆಗ್ಯಾರ ಅಧ್ಯಕ್ಷರೇ. ವೆರಿ ಟ್ಯಾಲೆಂಟೆಡ್. ಅವ್ರಿಗೆ ದಯಮಾಡಿ ಅಲ್ಲಿ 15 ಮಕ್ಕಳು ಇರಲಿ, ಅವ್ರ ಉಪಯೋಗ ಆಗೋದಕ್ಕಿಂತ KPS ಶಾಲೆಗಳೊಳಗೆ ಇಂಗ್ಲಿಷ್ ಕಲಿಸೋದು ಬೇಕಾಗ್ಯದ. ಅವ್ರು ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಸೈನ್ಸ್ ಫ್ಲೂಯೆಂಟ್ ಅವ್ರು. ದಯಮಾಡಿ ಅವ್ರಿಗೆ ಆ KPS ಶಾಲೆಗಳಿಗೆ ಮಾಡ್ಕೊಡ್ರಿ. ಒಂದ್ 4 ವರ್ಷ ನೀವು ಅಲ್ಲೇ ಐತ್ರಿ ಅಂದ್ರೆ ಅವ್ರಿಗೆ ಕಲ್ತಿದ್ದು ನೆನ್ಪು ಹೋಗ್ತಾವ್ರಿ. ದಯಮಾಡಿ ರಿಕ್ವೆಸ್ಟ್ ಇದೆ. ಮಾನ್ಯ ಅಧ್ಯಕ್ಷರೇ, ಏನು ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ, ಅವ್ರ ಮನೆಗೆ ಬಂದು ಮೆಮೊರಂಡಮ್ ಕೊಟ್ಟಿದ್ದಾರಂತೆ. ನಮಗೂ ಕೂಡ ಆಸೆ ಇದೆ ಅವರ ದುಡ್ಡನ್ನ, ಅವರ ಗೌರವಧನವನ್ನ ಜಾಸ್ತಿ ಮಾಡಬೇಕು, ಬಹಳಷ್ಟು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಇದು ಕೇಂದ್ರ ಸರ್ಕಾರ ಕೂಡ ಸ್ವಲ್ಪ ಕಣ್ ತೆಗಿಬೇಕಾಗುತ್ತೆ. ಬರೀ ರಾಜ್ಯ ಸರ್ಕಾರ ಕಡೆ ಬಟ್ ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಿ ತಮಗೆ ಹೇಳಿದೆ, 9,800 ರೂಪಾಯಿಯನ್ನ ನಾವು ಕೊಡುವಂತ ಹಂತದಲ್ಲಿ ಬರೀ 2,700 ಅವ್ರು ಕೊಡ್ತಾರೆ. ಇದು 50-50 ಶೇರಿಂಗ್. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ICDC ಕಾರ್ಯಕ್ರಮಗಳು ನಡೆಯುವಂತದ್ದು. ಅಂಗನವಾಡಿಗಳನ್ನ ತೆಗೆದಿದ್ದು ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು ಒಂದು ಒಳ್ಳೆ ಉತ್ತಮವಾದಂತ ಒಂದು ವಿಷಯವನ್ನ ಇಟ್ಕೊಂಡು ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ಸಿಕ್ಕಬೇಕು ಅನ್ನುವಂತ ಒಂದು ಆಸೆಯಿಂದ. ಬಟ್ ಕೇಂದ್ರ ಸರ್ಕಾರಕ್ಕೆ ಪದೇ ಹೋಗಿ ನಾವು ಕೂಡ ಮೆಮೊರಂಡಮ್ ಕೊಡ್ತಾ ಇದೀವಿ. ಹೇಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರು ಕೊಡ್ತಾ ಇದ್ದಾರೆ, ನಾನು ಪರ್ಸನಲ್ ಹೋಗಿ ಕೇಂದ್ರ ಮಂತ್ರಿಗಳಿಗೆ ಭೇಟಿಯಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ. ಈ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಕೂಡ ರಿಕ್ವೆಸ್ಟ್ ಮಾಡಿದೀವಿ. ಅವರು ಕೂಡ ಪರಿಗಣನೆಗೆ ಇನ್ನೂ ತಗೊಳ್ತಾ ಇಲ್ಲ. ಅವರು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾವು ಒಂದ್ ಹೆಜ್ಜೆ ಮುಂದೆ ಹೋಗ್ತೀವಿ. ಅದ್ರ ಜೊತೆಯಲ್ಲಿ ಅಧ್ಯಕ್ಷರೇ, ಅವ್ರು ಹೇಳಿದ್ರು ಸೆಕೆಂಡ್ ಇಯರ್ ಅಂತ. ಎಸ್, ಈ ಬಾರಿ ಅಂಗನವಾಡಿಗಳಲ್ಲಿ ನಾವು LKG UKG ಪ್ರಾರಂಭ ಮಾಡ್ತಾ ಇದ್ವಿ. ತಮಗೆ ಗೊತ್ತಿರಬಹುದು, ಸುಮಾರು ಈಗಾಗಲೇ 5,000 ಅಂಗನವಾಡಿಗಳನ್ನ ನಾವು ಗವರ್ಮೆಂಟ್ ಮಾಂಟೆಸರಿ ಅಂತ 5,000 ಅಂಗನವಾಡಿಗಳನ್ನ ನಾವು ಮೇಲ್ದರ್ಜೆಗೆ ಏರಿಸಿದೀವಿ. ಇನ್ನೂ 5,000 ಏರ್ಸಕ್ಕೆ ನಾವೆಲ್ಲ ತಯಾರಿಯನ್ನ ಮುಂದಿನ ಜೂನ್ನಿಂದ ನಾವು ಮಾಡ್ಕೊಂಡಿದೀವಿ. ಸೊ ಗುಣಮಟ್ಟದ ಶಿಕ್ಷಣ ನಮಗೂ ಅಂಗನವಾಡಿಗಳಲ್ಲೂ ಕೊಡಬೇಕು. ಯಾಕಂದ್ರೆ ಅಂಗನವಾಡಿಗೆ ಬರೋರು ಯಾರು? ನೀವು KPSCಗೆ ಹೇಳಿದ್ರಿ ಉತ್ತಮವಾದಂತ ಸಲಹೆ, ಬಟ್ ಅಂಗನವಾಡಿಯಲ್ಲಿ ನಾವ್ ಇಲ್ಲೇ ಕೆಲಸ ಮಾಡ್ತೀವಿ ಅಂತ ಅರ್ಜಿ ಹಾಕಿ ಆನ್ಲೈನ್ ಮೂಲಕ ಮೆರಿಟ್ ಮೇಲೆ ಅವರು ಸಿಲೆಕ್ಟ್ ಆದ್ಮೇಲೆ ನಾವು ಅದು ಅವ್ರಿಗೆ ಬಿಟ್ಟಂತದ್ದು. ನೀವು ಅಲ್ಲಿ ಹೋಗಿ ಕೆಲಸ ಮಾಡಿ, ಇಲ್ಲಿ ಹೋಗಿ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಗುಣಮಟ್ಟದವರು ಬರ್ತಾ ಇದ್ದಾರೆ. 85% ಬರೀ ಸೆಕೆಂಡ್ ಇಯರ್ ಅಲ್ಲ ಅಧ್ಯಕ್ಷ, ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಪೋಸ್ಟ್ ಗ್ರಾಜುಯೇಟ್ ಆದಂತವ್ರು, MA MCom ಆದಂತವ್ರು, BSc ಆದಂತವ್ರು ಸುಮಾರು 17,000 ಕಾರ್ಯಕರ್ತರು ನಮ್ಮ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಗುಣಮಟ್ಟವನ್ನು ಉಳಿಸ್ಕೊಳ್ಬೇಕಾಗಿದೆ. ಇಷ್ಟು ತಮ್ಮ ಮುಖಾಂತರ ಮಾನ್ಯ ಸದಸ್ಯರ ಗಮನಕ್ಕೆ ಸಭಾಧ್ಯಕ್ಷರೇ, ಅಷ್ಟು ಮಂದಿ ಅಲ್ಲ ಸಚಿವರು ಹೇಳ್ತಾರೆ ಅಧ್ಯಕ್ಷರೇ, ಅಷ್ಟು ಜನ ಕಲ್ತವ್ರಲ್ಲಿ ಪೋಸ್ಟ್ ಗ್ರಾಜುಯೇಟ್ ಇದ್ದವರು ರಾಜ್ಯ ಆಗಲಿ ಅವರಿಗೆ ಚರ್ಚೆ ಕೇಂದ್ರ ಆಗಲಿ ರಾಜ್ಯ ಸರ್ ಒಂದ್ ನಿಮಿಷ ಸರ್.
ಬೇರೆ ಸರ್, ಎಷ್ಟು ಈಗ ಕ್ವಶನ್ ಅವ್ರು ಹೇಳ್ದಂಗೆ ಅಂಗನವಾಡಿನಲ್ಲಿ 12,000 ಪರ್ ಮಂತ್ ಇದೆ ಸರ್. ಸ್ಟೇಟ್ ಶೇರು 9,300, ಸೆಂಟ್ರಲ್ ಶೇರು 2,700, ಆಶಾ ಕಾರ್ಯಕರ್ತರದು ಪರ್ ಮಂತ್ ಸ್ಯಾಲರಿ 8,000, 6,000 ಸ್ಟೇಟ್ ಶೇರು, 2,000 ಸೆಂಟ್ರಲ್ ಗವರ್ಮೆಂಟ್ ಶೇರು. ಅದೇ ರೀತಿ ಮಿಡ್ ಡೇ ಮೀಲ್ ಕುಕ್ಸಿಗೆ ಅಧ್ಯಕ್ಷರೇ 4,100 ನಮ್ ಶೇರು, 600 ರೂಪಾಯಿ ಸೆಂಟ್ರಲ್ ಶೇರು. ಈಗ ಎಷ್ಟಂತ ನಾವೇ ಖರ್ಚು ಮಾಡೋದು ಸರ್? ಎಲ್ಲದಕ್ಕೂ ನಾವೇ ಖರ್ಚು ಮಾಡ್ತಾ ಇದೀವಿ. ಹೆಸರು ಮಾತ್ರ ಸೆಂಟ್ರಲ್ ಗವರ್ಮೆಂಟ್ದು, ಮೋದಿ ಅವ್ರ ಫೋಟೋ ಹಾಕೊಂಡು ಎಲ್ಲ ಕಡೆ ಇದೆ. JJM ನಾವೇ ಕೊಡ್ತಾ ಇರೋದು, ನಿಮ್ಮ 15th ಫೈನಾನ್ಸ್ದು ನಾವೇ ಕೊಡ್ತಾ ಇರೋದು, ಇದ್ರಲ್ಲೂ ಹೆಚ್ಚು ಪಾಲ್ ನಮ್ಮದೇ ಇರೋದು. ನಾವು ಕೊಡೋಣ, ಆದ್ರೆ ಅಟ್ಲೀಸ್ಟ್ 50-50 ಶೇರಿಂಗ್, 60-40 ಶೇರಿಂಗ್ ಏನಾದ್ರೂ ಇದ್ರೆ ಎಲ್ಲರಿಗೂ ಅನುಕೂಲ. Okay, ನಮ್ಮ ನಿಮ್ಮ ರಾಜ್ಯ ರಾಜ್ಯದ ಸರ್ಕಾರಕ್ಕೂ ಅನುಕೂಲ, ಆಶಾ ಕಾರ್ಯಕರ್ತರಿಗೂ ಅನುಕೂಲ, ನಮಗೂ ಅನುಕೂಲ. ತೊಂದ್ರೆ ಇಲ್ಲ ನಮ್ದೇ. ಈಗ ಬರೇ ಫೋಟೋ ಹಾಕೊಳಕ್ಕೆ ಇಲ್ಲ, ತಾವು ಫೋಟೋ ಹಾಕ್ರಿ, ರಾಜ್ಯ ಸರ್ಕಾರ ಫೋಟೋ ಹಾಕ್ರಿ, ಜಾಸ್ತಿ ಮಾಡ್ರಿ. ಎಲ್ಲಿ ಫೋಟೋ ಹಾಕ್ಬೇಕು, ತೊಂದ್ರೆ ಇಲ್ಲ. ಸರ್, ಅದನ್ನು ಟ್ರೈ ಮಾಡಿದ್ವಿ. ಫೋಟೋ ಹಾಕ್ರಿ. ನಾನು ಹೇಳ್ದೆ ನಮ್ ಫೋಟೋ ಹಾಕೋಕೆ ದುಡ್ಡು ಕೊಡಲ್ಲ ಅಂದ್ರು ಗೊತ್ತಾ ನಿಮ್ಗೆ? UP ಬಣಕಾರ್, ಅಷ್ಟೇ, ನಮ್ಮ UP ಬಣಕಾರ್, ಮೋದಿಜಿ ಫೋಟೋ ಹಾಕ್ಬೇಡಿ.